ಇನ್ನು ವಿಜಯನಗರದ ಜೆಸ್ಕಾಂ ಎಡಬಲಿ ಭಾಸ್ಕರ್ ಮನೆ ಮೇಲೂ ಸಹ ರೇಡ್ ಆಗಿದೆ. ಹೊಸಪೇಟೆ, ಕೊಪ್ಪಳದ ಗಿಣಗೇರದ ಭಾಸ್ಕರ್ ಮನೆಗಳಲ್ಲಿ ಈಗ ಶೋಧ ನಡೀತಾ ಇದೆ. ಸೊ ವಿಜಯನಗರದ ಜೆಸ್ಕಾಂ ಎಡಬಲಿ ಭಾಸ್ಕರ್ ಇವ್ರ ಮನೆ ಮೇಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಹೊಸಪೇಟೆ, ಕೊಪ್ಪಳದ ಗಿಣಗೇರ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಭಾಸ್ಕರ್ ನಿವಾಸ ಹಾಗೆ ಮನೆಯಲ್ಲಿ ಈಗ ಶೋಧ ನಡೀತಾ ಇದೆ. ಹಗರಿಬೊಮ್ಮನಹಳ್ಳಿಯ ಎಡಬಲಿ ಆಗಿದ್ದಾರೆ ಭಾಸ್ಕರ್. ಹೊಸಪೇಟೆಯ ಜಂಬುಕೇಶ್ವರ ಲೇಔಟ್ನಲ್ಲಿ ಇವ್ರ ಮನೆ ಇದೆ. ಆಕಾಶವಾಣಿ ಪ್ರದೇಶದಲ್ಲಿ 2 ಮನೆಗಳಲ್ಲಿ ಶೋಧ ನಡೀತಾ ಇದೆ. ಕೊಪ್ಪಳದ ಗಿಣಗೇರಾದಲ್ಲಿರುವ ಒಂದು ಮನೆ ಇದೆ, ಅಲ್ಲೂ ಪರಿಶೀಲನೆ ನಡೀತಾ ಇದೆ. ಹಗರಿಬೊಮ್ಮನಹಳ್ಳಿಯ ಜೆಸ್ಕಾಂ ಕಚೇರಿಯಲ್ಲೂ ಶೋಧ ನಡೀತಾ ಇದೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಜೇಶ್, ಸುರೇಶ್ ನೇತೃತ್ವದಲ್ಲಿ ರೇಡ್ ಆಗಿದೆ. ಸೊ ವಿಜಯನಗರದ ಜೆಸ್ಕಾಂ ಎಡಬಲಿ ಭಾಸ್ಕರ್ ಮನೆ ಮೇಲೂ ಸಹ ರೇಡ್ ಆಗಿದೆ. ಹೊಸಪೇಟೆ, ಕೊಪ್ಪಳದ ಗಿಣಗೇರ ಅವರ ಮನೆ, ಭಾಸ್ಕರ್ ಅವರ ಮನೆ ಇಲ್ಲಿದೆ. ಹಾಗೆ ಹಗರಿಬೊಮ್ಮನಹಳ್ಳಿಯಲ್ಲಿ ಇವರು ಎಡಬಲಿ ಆಗಿದ್ದಾರೆ. ಜಂಬುಕೇಶ್ವರ ಲೇಔಟ್ನಲ್ಲೂ ಒಂದು ಮನೆ ಇದೆ. ಆಕಾಶವಾಣಿ ಪ್ರದೇಶದಲ್ಲಿ 2 ಮನೆ ಇದೆ. ಸುಮಾರು ಒಂದು 4 ಮನೆ ಇರ್ಬೋದೇನಪ್ಪ ನಾ ಈ ಲೆಕ್ಕದಲ್ಲಿ ತಗೊಂಡ್ರೆ. ಸೊ ಇಷ್ಟೂ ಮನೆಗಳಲ್ಲೂ ಸಹ ಈಗ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಅಲ್ಲಿ ನೋಡಿ, ಮನೆ ನೋಡಿ ಹೆಂಗಿದೆ ನೋಡಿ, ಶ್ರೀ ಲಕ್ಷ್ಮೀ ನಿವಾಸ ಅಂತ ಮನೆಯ ಹೆಸರು. ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಜೇಶ್, ಸುರೇಶ್ ನೇತೃತ್ವದಲ್ಲಿ ಒಂದು ರೇಡ್ ಆಗಿರುವಂಥದ್ದು. ವಿಜಯನಗರದಲ್ಲಿ ಇವ್ರ ಮನೆ ಇದೆ.